ಅದೆಷ್ಟೋ ಎಚ್ಚರಿಕೆಗಳು, ಅದು ಎಷ್ಟೋ ಡೆಡ್ಲೈನ್ಗಳು. ಬಿಬಿಎಂಪಿ ಅಧಿಕಾರಿಗಳು ಯಾವತ್ತಾದರೂ ಸುಧಾರಣೆ ಆಗಿದ್ದಾರಾ? ಖಂಡಿತ ಇಲ್ಲ. ಸಿಟಿಯ ಹಲವು ರಸ್ತೆಗಳು ಹಂಗೆ ಗುಂಡಿಮಯ ಆಗಿದ್ದಾವೆ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಛಲಬಿಡದ ತ್ರಿವಿಕ್ರಮ ಅನ್ನಂಗೆ ಮತ್ತೆ ಗುಂಡಿ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಕೆಶಿ ಡೆಡ್ಲೈನ್. ಗುಂಡಿ ಮುಚ್ಚಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ. ರಾಜಧಾನಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಗುಂಡಿಗಳನ್ನ ಸಂಪೂರ್ಣ ಮುಚ್ಚುತ್ತೀವಿ ಅಂತ ಡೈಲಾಗ್ ಹೊಡೆದಿದ್ದು, ಆದರೆ ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ವಿಫಲವಾಯಿತು. ಇದೀಗ ಖುದ್ದು ಡಿಸಿಎಂ ಸಾಹೇಬ್ರೆ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ಅಮೆರಿಕ ಪ್ರವಾಸಕ್ಕೆ ತೆರಳಲಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಂದು ಮಲ್ಲೇಶ್ವರಂನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಿಟಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದರು. ಬ್ರಾಂಡ್ ಬೆಂಗಳೂರು ಕನಸು ಹೊತ್ತ ಡಿಕೆಶಿ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ತಿಂಗಳು 15ರೊಳಗೆ ಗುಂಡಿ ಮುಚ್ಚಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. 16ರಂದು ನಾನೇ ಸಿಟಿ ರೌಂಡ್ಸ್ ಹಾಕ್ತೀನಿ, ಗುಂಡಿ ಕಂಡು ಬಂದ್ರೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ನನಗೆ ಗೊತ್ತಿಲ್ಲ ಎಂದು ವಾರ್ ಮಾಡಿದ್ರು. ನಾನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ, ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ. ಡಿಸಿಎಂ ಅವರ ಖಡಕ್ ಸೂಚನೆಗೆ ಬಿಬಿಎಂಪಿ ಅಧಿಕಾರಿಗಳು ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ನಗರವನ್ನ ಮಾಡ್ತಾರಾ ಇಲ್ವಾ ಎಂಬುದು ಇದೇ ತಿಂಗಳು 15ರ ನಂತರ ಗೊತ್ತಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೆಷ್ಟೋ ಎಚ್ಚರಿಕೆಗಳು, ಅದು ಎಷ್ಟೋ ಡೆಡ್ಲೈನ್ಗಳು. ಬಿಬಿಎಂಪಿ ಅಧಿಕಾರಿಗಳು ಯಾವತ್ತಾದರೂ ಸುಧಾರಣೆ ಆಗಿದ್ದಾರಾ? ಖಂಡಿತ ಇಲ್ಲ. ಸಿಟಿಯ ಹಲವು ರಸ್ತೆಗಳು ಹಂಗೆ ಗುಂಡಿಮಯ ಆಗಿದ್ದಾವೆ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಛಲಬಿಡದ ತ್ರಿವಿಕ್ರಮ ಅನ್ನಂಗೆ ಮತ್ತೆ ಗುಂಡಿ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಕೆಶಿ ಡೆಡ್ಲೈನ್. ಗುಂಡಿ ಮುಚ್ಚಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ. ರಾಜಧಾನಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಗುಂಡಿಗಳನ್ನ ಸಂಪೂರ್ಣ ಮುಚ್ಚುತ್ತೀವಿ ಅಂತ ಡೈಲಾಗ್ ಹೊಡೆದಿದ್ದು, ಆದರೆ ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ವಿಫಲವಾಯಿತು. ಇದೀಗ ಖುದ್ದು ಡಿಸಿಎಂ ಸಾಹೇಬ್ರೆ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ಅಮೆರಿಕ ಪ್ರವಾಸಕ್ಕೆ ತೆರಳಲಿರುವ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಂದು ಮಲ್ಲೇಶ್ವರಂನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಿಟಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದರು. ಬ್ರಾಂಡ್ ಬೆಂಗಳೂರು ಕನಸು ಹೊತ್ತ ಡಿಕೆಶಿ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ತಿಂಗಳು 15ರೊಳಗೆ ಗುಂಡಿ ಮುಚ್ಚಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. 16ರಂದು ನಾನೇ ಸಿಟಿ ರೌಂಡ್ಸ್ ಹಾಕ್ತೀನಿ, ಗುಂಡಿ ಕಂಡು ಬಂದ್ರೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ನನಗೆ ಗೊತ್ತಿಲ್ಲ ಎಂದು ವಾರ್ ಮಾಡಿದ್ರು. ನಾನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ, ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ. ಡಿಸಿಎಂ ಅವರ ಖಡಕ್ ಸೂಚನೆಗೆ ಬಿಬಿಎಂಪಿ ಅಧಿಕಾರಿಗಳು ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ನಗರವನ್ನ ಮಾಡ್ತಾರಾ ಇಲ್ವಾ ಎಂಬುದು ಇದೇ ತಿಂಗಳು 15ರ ನಂತರ ಗೊತ್ತಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೆಷ್ಟೋ ಎಚ್ಚರಿಕೆಗಳು, ಅದು ಎಷ್ಟೋ ಡೆಡ್ಲೈನ್ಗಳು. ಬಿಬಿಎಂಪಿ ಅಧಿಕಾರಿಗಳು ಯಾವತ್ತಾದರೂ ಸುಧಾರಣೆ ಆಗಿದ್ದಾರಾ? ಖಂಡಿತ ಇಲ್ಲ. ಸಿಟಿಯ ಹಲವು ರಸ್ತೆಗಳು ಹಂಗೆ ಗುಂಡಿಮಯ ಆಗಿದ್ದಾವೆ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಛಲಬಿಡದ ತ್ರಿವಿಕ್ರಮ ಅನ್ನಂಗೆ ಮತ್ತೆ ಗುಂಡಿ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಕೆಶಿ ಡೆಡ್ಲೈನ್. ಗುಂಡಿ ಮುಚ್ಚಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ.
ರಾಜಧಾನಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಗುಂಡಿಗಳನ್ನ ಸಂಪೂರ್ಣ ಮುಚ್ಚುತ್ತೀವಿ ಅಂತ ಡೈಲಾಗ್ ಹೊಡೆದಿದ್ದು, ಆದರೆ ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ವಿಫಲವಾಯಿತು. ಇದೀಗ ಖುದ್ದು ಡಿಸಿಎಂ ಸಾಹೇಬ್ರೆ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ಅಮೆರಿಕ ಪ್ರವಾಸಕ್ಕೆ ತೆರಳಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮಲ್ಲೇಶ್ವರಂನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಿಟಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದರು. ಬ್ರಾಂಡ್ ಬೆಂಗಳೂರು ಕನಸು ಹೊತ್ತ ಡಿಕೆಶಿ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ತಿಂಗಳು 15ರೊಳಗೆ ಗುಂಡಿ ಮುಚ್ಚಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. 16ರಂದು ನಾನೇ ಸಿಟಿ ರೌಂಡ್ಸ್ ಹಾಕ್ತೀನಿ, ಗುಂಡಿ ಕಂಡು ಬಂದ್ರೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ನನಗೆ ಗೊತ್ತಿಲ್ಲ ಎಂದು ವಾರ್ ಮಾಡಿದ್ರು. ನಾನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ. ಡಿಸಿಎಂ ಅವರ ಖಡಕ್ ಸೂಚನೆಗೆ ಬಿಬಿಎಂಪಿ ಅಧಿಕಾರಿಗಳು ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ನಗರವನ್ನ ಮಾಡ್ತಾರಾ ಇಲ್ವಾ ಎಂಬುದು ಇದೇ ತಿಂಗಳು 15ರ ನಂತರ ಗೊತ್ತಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೆಷ್ಟೋ ಎಚ್ಚರಿಕೆಗಳು, ಅದು ಎಷ್ಟೋ ಡೆಡ್ಲೈನ್ಗಳು. ಬಿಬಿಎಂಪಿ ಅಧಿಕಾರಿಗಳು ಯಾವತ್ತಾದರೂ ಸುಧಾರಣೆ ಆಗಿದ್ದಾರಾ? ಖಂಡಿತ ಇಲ್ಲ. ಸಿಟಿಯ ಹಲವು ರಸ್ತೆಗಳು ಹಂಗೆ ಗುಂಡಿಮಯ ಆಗಿದ್ದಾವೆ. ಆದರೆ ಈಗ ಡಿಕೆ ಶಿವಕುಮಾರ್ ಛಲಬಿಡದ ತ್ರಿವಿಕ್ರಮ ಅನ್ನಂಗೆ ಮತ್ತೆ ಗುಂಡಿ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಕೆಶಿ ಡೆಡ್ಲೈನ್. ಗುಂಡಿ ಮುಚ್ಚಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ. ರಾಜಧಾನಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಗುಂಡಿಗಳನ್ನ ಸಂಪೂರ್ಣ ಮುಚ್ಚುತ್ತೀವಿ ಅಂತ ಡೈಲಾಗ್ ಹೊಡೆದಿದ್ದು, ಆದರೆ ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ವಿಫಲವಾಯಿತು. ಇದೀಗ ಖುದ್ದು ಡಿಸಿಎಂ ಸಾಹೇಬ್ರೆ ಅಖಾಡಕ್ಕೆ ಇಳಿದಿದ್ದಾರೆ. ಹೌದು, ಅಮೆರಿಕ ಪ್ರವಾಸಕ್ಕೆ ತೆರಳಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮಲ್ಲೇಶ್ವರಂನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಿಟಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದರು. ಬ್ರಾಂಡ್ ಬೆಂಗಳೂರು ಕನಸು ಹೊತ್ತ ಡಿಕೆಶಿ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ತಿಂಗಳು 15ರೊಳಗೆ ಗುಂಡಿ ಮುಚ್ಚಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. 16ರಂದು ನಾನೇ ಸಿಟಿ ರೌಂಡ್ಸ್ ಹಾಕ್ತೀನಿ, ಗುಂಡಿ ಕಂಡು ಬಂದ್ರೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ನನಗೆ ಗೊತ್ತಿಲ್ಲ ಎಂದು ವಾರ್ ಮಾಡಿದ್ರು. ನಾನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ. ಡಿಸಿಎಂ ಅವರ ಖಡಕ್ ಸೂಚನೆಗೆ ಬಿಬಿಎಂಪಿ ಅಧಿಕಾರಿಗಳು ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ನಗರವನ್ನ ಮಾಡ್ತಾರಾ ಇಲ್ವಾ ಎಂಬುದು ಇದೇ ತಿಂಗಳು 15ರ ನಂತರ ಗೊತ್ತಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೆಷ್ಟೋ ಎಚ್ಚರಿಕೆಗಳು, ಅದು ಎಷ್ಟೋ ಡೆಡ್ಲೈನ್ಗಳು. ಬಿಬಿಎಂಪಿ ಅಧಿಕಾರಿಗಳು ಯಾವತ್ತಾದರೂ ಸುಧಾರಣೆ ಆಗಿದ್ದಾರಾ? ಖಂಡಿತ ಇಲ್ಲ. ಸಿಟಿಯ ಹಲವು ರಸ್ತೆಗಳು ಹಂಗೆ ಗುಂಡಿಮಯ ಆಗಿದ್ದಾವೆ. ಆದರೆ ಈಗ ಡಿಕೆ ಶಿವಕುಮಾರ್ ಛಲಬಿಡದ ತ್ರಿವಿಕ್ರಮ ಅನ್ನಂಗೆ ಮತ್ತೆ ಗುಂಡಿ ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳಿಗೆ ಡಿಕೆಶಿ ಡೆಡ್ಲೈನ್. ಗುಂಡಿ ಮುಚ್ಚಿಸಲು ಸೆಪ್ಟೆಂಬರ್ 15 ಕೊನೆಯ ದಿನ. ರಾಜಧಾನಿ ಬೆಂಗಳೂರಲ್ಲಿ ಗುಂಡಿಗಳದ್ದೇ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಗುಂಡಿಗಳನ್ನ ಸಂಪೂರ್ಣ ಮುಚ್ಚುತ್ತೀವಿ ಅಂತ ಡೈಲಾಗ್ ಹೊಡೆದಿದ್ದು, ಆದರೆ ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ವಿಫಲವಾಯಿತು. ಇದೀಗ ಖುದ್ದು ಡಿಸಿಎಂ ಸಾಹೇಬ್ರೆ ಅಖಾಡಕ್ಕೆ ಇಳಿದಿದ್ದಾರೆ.
ಹೌದು, ಅಮೆರಿಕ ಪ್ರವಾಸಕ್ಕೆ ತೆರಳಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಮಲ್ಲೇಶ್ವರಂನ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಿಟಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದರು. ಬ್ರಾಂಡ್ ಬೆಂಗಳೂರು ಕನಸು ಹೊತ್ತ ಡಿಕೆಶಿ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ತಿಂಗಳು 15ರೊಳಗೆ ಗುಂಡಿ ಮುಚ್ಚಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. 16ರಂದು ನಾನೇ ಸಿಟಿ ರೌಂಡ್ಸ್ ಹಾಕ್ತೀನಿ, ಗುಂಡಿ ಕಂಡು ಬಂದ್ರೆ ಎಷ್ಟು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೋ ನನಗೆ ಗೊತ್ತಿಲ್ಲ ಎಂದು ವಾರ್ ಮಾಡಿದ್ರು. ನಾನು 15 ದಿನ ಗಡುವು ಕೊಟ್ಟಿದ್ದೀನಿ. ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು 400 ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು, ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು. ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ್ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೊಳ್ಳೇಬೇಕಾಗ್ತದೆ. ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ. ಡಿಸಿಎಂ ಅವರ ಖಡಕ್ ಸೂಚನೆಗೆ ಬಿಬಿಎಂಪಿ ಅಧಿಕಾರಿಗಳು ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ನಗರವನ್ನ ಮಾಡ್ತಾರಾ ಇಲ್ವಾ ಎಂಬುದು ಇದೇ ತಿಂಗಳು 15ರ ನಂತರ ಗೊತ್ತಾಗಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.